ನ್ಯೂಸ್ ಫಸ್ಟ್ ಚಾನಲ್ ಪ್ರಾರಂಭಗೊಂಡು ಈಗಾಗಲೇ 5 ವರ್ಷಗಳು ಪೂರ್ಣಗೊಂಡಿವೆ. 6ನೇ ವರ್ಷದಲ್ಲಿ ಪಾದಾರ್ಪಣೆಯನ್ನು ಮಾಡ್ತಾ ಇರುವಂಥದ್ದು ಅತ್ಯಂತ ಸಂತೋಷವನ್ನು ಉಂಟು ಮಾಡ್ತಾ ಇದೆ. ನ್ಯೂಸ್ ಫಸ್ಟ್ ಇದು ಉತ್ತಮವಾದಂಥ ಕೆಲಸ ಕಾರ್ಯಗಳನ್ನು ತನ್ನ 5 ವರ್ಷದ ಅವಧಿಯಲ್ಲಿ ಮಾಡಿಕೊಂಡು ಬಂದಿದೆ. ಇದರ ಯಶಸ್ವಿಗೆ ಆ ಒಂದು ಟಿ ವಿ ಮಾಧ್ಯಮದಲ್ಲಿ ಕೆಲಸ ನಿರ್ವಹಿಸುವಂಥ ಎಲ್ಲ ಕಾರ್ಯಕರ್ತರು ಕೂಡ ಬಹಳ ಜವಾಬ್ದಾರಿಯಿಂದ ಈ ಕಾರ್ಯವನ್ನು ನಿರ್ವಹಿಸ್ತಾ ಇರುವುದರಿಂದ ನ್ಯೂಸ್ ಫಸ್ಟ್ ಚಾನಲ್ಗೆ ಒಂದು ಒಳ್ಳೆಯ ಹೆಸರು ಪ್ರಾಪ್ತವಾಗಿದೆ. ಇನ್ನೂ ಭವಿಷ್ಯತ್ತಿನ ದಿನಗಳಲ್ಲಿ ಇನ್ನೂ ಈ ಚಾನಲ್ ಉತ್ತರೋತ್ತರವಾಗಿ ಬೆಳೆಯಲಿ, ಜನರ ನೋವುಗಳನ್ನು ಪರಿಹರಿಸುವುದರಲ್ಲಿ ಒಂದು ಗಟ್ಟಿಯಾದಂಥ ಹೆಜ್ಜೆಯನ್ನಿಡಲಿ ಮತ್ತು ಮೊಡವುಗಟ್ಟಿದಂಥ ಏನು ಅಧಿಕಾರಿಗಳ ಕಾರ್ಯವೈಖರಿ ಚುರುಕುಗೊಂಡು ಜನಸಾಮಾನ್ಯರ ಧ್ವನಿಗೆ ಸ್ಪಂದಿಸುವಂಥ ಕೂಡಲೇ ಆ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿಕೊಡುವಂಥ ವ್ಯವಸ್ಥೆ ನಿರ್ಮಾಣವಾಗಬೇಕಾಗಿದೆ. ಆ ದಿಶೆಯಲ್ಲಿ ನ್ಯೂಸ್ ಫಸ್ಟ್ ಆ ದಿಶೆಯಲ್ಲಿ ಹೆಚ್ಚಿನ ಗಮನ ಹರಿಸಿ ಕಾರ್ಯ ಮಾಡುವಂತಾಗಲಿ. ಇದಕ್ಕಾಗಿ ಇದರ ಶ್ರೇಯಸ್ಸಿಗಾಗಿ ದುಡಿಯುವಂಥ ಎಲ್ಲ ಚಾನೆಲ್ ಬಂಧುಗಳಿಗೆ ಮತ್ತು ಹಿತೈಷಿಗಳಿಗೆ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ ನ್ಯೂಸ್ ಫಸ್ಟ್ ಇದು ಇನ್ನೂ ಉತ್ತರೋತ್ತರವಾಗಿ ಬೆಳೆಯಲಿ, ಜನರಿಗೆ ಇದರಿಂದ ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೃದಯ ಭಾವ ತುಂಬಿ ಶುಭವನ್ನು ಹಾರೈಸ್ತಾ ಇದ್ದೇವೆ. ಅಭಿನಂದನೆಗಳು. ಕರ್ನಾಟಕದ ಕನ್ನಡಿಗರ ಮನೆಗಳಲ್ಲಿ ಸ್ಥಿರವಾಗಿ ನಿಂತಿರ್ತಕ್ಕಂತಹ ಕರ್ನಾಟಕದ ಕನ್ನಡದ ಅತಿ ಜನಪ್ರಿಯವಾದಂತಹ ನ್ಯೂಸ್ ಫಸ್ಟ್ ವಾಹಿನಿಗೆ ಕೆಲವೇ ವರ್ಷಗಳಲ್ಲಿ ಅತ್ಯಂತ ಪ್ರಭಾವಿಯಾಗಿ ಜನಪ್ರಿಯವಾಗಿ ಬೆಳೆದಿರೋದಕ್ಕೆ ಸ್ಪಷ್ಟವಾದಂತಹ ಒಂದು ಉದಾಹರಣೆ ಇದು. ಅತ್ಯಂತ ನಿಖರವಾದಂತಹ ಸ್ಪಷ್ಟವಾದಂಥ ಸುದ್ದಿ ಅತಿ ಶೀಘ್ರದಲ್ಲಿ ಜನಗಳಿಗೆ ತಲುಪ್ತಾ ಇರತಕ್ಕಂತಹ ನಮ್ಮೆಲ್ಲರ ನೆಚ್ಚಿನ ವಾಹಿನಿಯಾದ ನ್ಯೂಸ್ ಫಸ್ಟ್ ಕನ್ನಡಕ್ಕೆ ಶುಭಾಶಯಗಳು, ಕಾಮನೆಗಳು. ಇನ್ನೂ ಹೆಚ್ಚಿನ ಒಂದು ಕೀರ್ತಿ ಯಶಸ್ಸು ತಮ್ಮದಾಗಲಿ ಅಂತ ಶುಭ ಹಾರೈಸ್ತೀನಿ. ರವಿಕುಮಾರ್ ಮತ್ತು ಮಾರುತಿ ಅವರ ಟೀಮಿನ ಒಂದು ಎಫರ್ಟ್ ಏನಿದೆ ಅಭಿನಂದನಾರ್ಹ. ಬಹಳ ಅದ್ಭುತವಾದಂತಹ ಕನ್ನಡಿಗರ ಸೇವೆ ಮಾಡ್ತಾ ಇದ್ದೀರಾ. ಅಭಿನಂದನೆಗಳು ಮತ್ತೊಮ್ಮೆ. ನ್ಯೂಸ್ ಫಸ್ಟ್ ಟಿ ವಿ ಚಾನಲ್ ಉಗಮವಾಗಿ 5 ವರ್ಷ ಆಗಿದೆ. 5 ವರ್ಷದಲ್ಲಿ ದೇಶದ ಸುದ್ದಿಗಳನ್ನು ಬಿಂಬಿಸುವ ಪ್ರಯತ್ನದಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಅಂತಂದರೆ ತಪ್ಪಾಗಲಾರದು. ಈ ನ್ಯೂಸು ಜನಪರವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಬಂದಿದೆ. ಇನ್ನೂ ಚೆನ್ನಾಗಿ ಕಾರ್ಯವನ್ನು ನಿರ್ವಹಿಸಲಿ, ಜನಗಳಿಗೆ ಸುದ್ದಿಯನ್ನು ಬಹುಬೇಗ ಮುಟ್ಟಿಸುವಂಥ ಕಾರ್ಯವನ್ನು ಇನ್ನೂ ಚೆನ್ನಾಗಿ ಮಾಡಲಿ ಅಂತೇಳಿ ಸಂದರ್ಭದಲ್ಲಿ ಹಾರೈಸ್ತೇನೆ. ತಂತ್ರಜ್ಞಾನ ಯುಗ, ಈ ಯುಗದಲ್ಲಿ ಅನೇಕ ಟಿ ವಿ ಚಾನಲ್ಗಳು ಕಾರ್ಯವನ್ನು ನಿರ್ವಹಿಸ್ತಿದ್ದಾವೆ. ಅದೆಲ್ಲಕ್ಕೂ ಕೂಡ ಹೆಚ್ಚಿನ ರೀತಿಯಲ್ಲಿ ನ್ಯೂಸ್ ಫಸ್ಟ್ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಅದು ಇನ್ನೂ ಹೆಚ್ಚಿಗೆ ಜನಪರವಾಗಿ ಕಾರ್ಯವನ್ನು ನಿರ್ವಹಿಸಲಿ ಅಂತೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ನಮ್ಮ ನ್ಯೂಸ್ ಫಸ್ಟು 5 ವರ್ಷ ತುಂಬಿದೆ. ಯಾವುದೇ ಒಂದು ಚಾನಲ್ ಇಷ್ಟು ಎತ್ತರಕ್ಕೆ ಬೆಳಿಬೇಕು ಅಂದರೆ ಅವ್ರ ಸಾಧನೆ ಮುಖ್ಯ. ಆ ಸಾಧನೆ ಹಿಂದೆ ಒಬ್ಬರು ಮುಖ್ಯಸ್ಥರ ಮುಖ್ಯ. ಆ ಮುಖ್ಯಸ್ಥರಾದ ರವಿಕುಮಾರ್ ನೇತೃತ್ವದಲ್ಲಿ ನಮ್ಮ ನ್ಯೂಸ್ ಫಸ್ಟ್ ತುಂಬ ಚೆನ್ನಾಗಿ ಮೂಡಿಬರ್ತಾ ಇದೆ. ನಮ್ಮ ಕರ್ನಾಟಕಕ್ಕೆ ಏನಾಗಬೇಕು, ಏನು ಬೇಕು ಅಂತ ಅವರ ಅನುಭವದಲ್ಲಿ ತುಂಬ ಯಶಸ್ವಿಯಾಗಿ ಈ ಚಾನಲ್ ನಡೀತಾ ಇದೆ. ಇದು 5 ವರ್ಷ ತುಂಬಿರೋದು ದೊಡ್ಡ ಮಾತಲ್ಲ, ಆದರೆ ಅದರಲ್ಲಿ ಬರೋಂತಹ ಕಂಟೆಂಟು ತುಂಬ ಇಂಪಾರ್ಟೆಂಟ್. ಸತ್ಯಾಸತ್ಯತೆ ಇವತ್ತು ತುಂಬ ಮುಖ್ಯವಾಗಿರುತ್ತೆ. ಇವತ್ತು ನಮ್ಮ ನ್ಯೂಸ್ ಫಸ್ಟು 5 ವರ್ಷ ತುಂಬಿರೋದು ನೋಡಿದಾಗ ನನಗೆ ತುಂಬ ಸಂತೋಷ ಆಗ್ತಾಯಿದೆ. ಅವರು ನಮ್ಮ BGS ಸಂಸ್ಥೆ ಮೇಲೆ
ತುಂಬ ಪ್ರೀತಿ ಇಟ್ಕೊಂಡಿದ್ದಾರೆ. ಅದೇ ಪ್ರೀತಿ ವಿಶ್ವಾಸ ಈ ಸಂಸ್ಥೆ ಮೇಲೆ ಸದಾಕಾಲ ಇರಬೇಕು. ಕರ್ನಾಟಕದ ಜನತೆಗೆ ಏನು ಕೊಡಬೇಕು ಅಂತ ಅವ್ರಿಗೆ ಗೊತ್ತಿರ್ತದೆ. ಇವತ್ತು ನಮ್ಮ ಧಾರಾವಾಹಿಗಳು ಬಂದು ಅನೇಕ ಧಾರಾವಾಹಿಗಳು ನಡೀತಾ ಇದ್ದಾವೆ ಅನೇಕ ಚಾನಲ್ನಲ್ಲಿ. ಆದರೆ ನಮ್ಮ ನ್ಯೂಸ್ ಫಸ್ಟಲ್ಲಿ ಬರ್ತಕ್ಕಂಥದ್ದು ತುಂಬ ಆದರ್ಶನೀಯವಾಗಿ ಬರ್ತಾ ಇದೆ. ಮುಖ್ಯವಾಗಿ ಹೇಳಬೇಕು ಅಂದರೆ ಪ್ರತಿ ನಾಡಿನ ಮೂಲೆ ಮೂಲೆಗಳಿಂದ ಸುದ್ದಿನ ಬಿತ್ತರಿಸ್ತಾ ಇರೋ ಚಾನಲ್ಲು ನ್ಯೂಸ್ ಫಸ್ಟು. ಯಾಕೆಂದರೆ ನ್ಯೂಸ್ ಫಸ್ಟ್ ಅಂದ ತಕ್ಷಣ ಬರೋದೇ ರವಿಕುಮಾರ್ ಅವರು. ಅವ್ರ ನೇತೃತ್ವದಲ್ಲಿ ಇನ್ನೂ ತುಂಬ ಯಶಸ್ವಿಯಾಗಿ ಈ ಚಾನಲ್ಲು 100 ವರ್ಷಗಳ ಕಾಲ ಇದು ತುಂಬ ಚೆನ್ನಾಗಿ ನಡೀಲಿ ಅಂತ ಹೇಳಿ ನಮ್ಮ BGS ಸಂಸ್ಥೆಗಳ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ.